ಆಗಿದ್ದಂಥ ಪರಶುರಾಮನ ಬಳಿ ಹೋಗಿ ದೂರನ್ನು ನೀಡಿದಾಗ ಪರಶುರಾಮ ಬಂದು ಹೇಳ್ತಾನೆ, ನೀನು ನನ್ನ ಪ್ರಿಯ ಶಿಷ್ಯ, ಎಲ್ಲ ವಿದ್ಯೆಯನ್ನು ನಿನಗೆ ಕಲಿಸಿದ್ದೇನೆ, ನನ್ನ ಮಾತನ್ನು ನಡೆಸ್ಕೊಡು, ಈಕೆಯನ್ನು ಮದುವೆಯಾಗು. ಭೀಷ್ಮ ಹೇಳ್ತಾನೆ, ನನ್ನ ತತ್ವ ನನಗೆ ಮುಖ್ಯ. ಹಾಗಿದ್ದ ಮೇಲೆ ಯುದ್ಧಕ್ಕೆ ಸಿದ್ಧನಾಗು. ಯುದ್ಧ ನಡೆಯುತ್ತೆ. ಯುದ್ಧ ಮಾಡುವಾಗ ಇಬ್ಬರಿಗೂ ಅರೆಬರೆ ಮನಸ್ಸು. ಅಯ್ಯೋ ಗುರುಗಳು ಸೋತ್ಬಿಟ್ರೆ ಅಯ್ಯ ಅಂತ ಭೀಷ್ಮ ಯೋಚನೆ ಮಾಡಿದ್ರೆ, ಅಯ್ಯೋ ಶಿಷ್ಯ ಸೋತು ಬಿಟ್ರೆ ಅಂತ ಗುರುಗಳು ಯೋಚನೆ ಮಾಡ್ತಿರ್ತಾರೆ. ಆದರೂ ಸರಿಸಮನಾಗಿ ಇಬ್ಬರು ಹೋರಾಟ ಮಾಡ್ತಾರೆ. ಒಂದು ಘಟ್ಟದಲ್ಲಿ ಭೀಷ್ಮ ಬಿಟ್ಟಂಥ ಒಂದು ಬಾಣ ಪರಶುರಾಮರಿಗೆ ತಾಗಿ ಅವರು ಮೂರ್ಛೆ ಹೋಗ್ತಾರೆ. ಬಿಲ್ಲು ಬಾಣಗಳನ್ನು ಬಿಸಾಡಿ ಓಡೋಡಿ ಬಂದು ಗುರುಗಳನ್ನು ಎತ್ತುಕೊಂಡು, ಅಯ್ಯೋ ಎಂತಹ ದ್ರೋಹ, ಗುರುದ್ರೋಹ ಮಾಡಿದೆ ಅಂತ ಅಳೋಕ್ಕೆ ಶುರು ಮಾಡ್ತಾನೆ. ಭೀಷ್ಮ ಎಚ್ಚರವಾಗುತ್ತೆ.